ಸ್ನೇಹಿತರೆ, ತಾಯಿಯ ಋಣ ತೀರಿಸಲು ಎಂದಿಗೂ ಸಾಧ್ಯವಿಲ್ಲ ಎಂದು ನಮಗೆಲ್ಲಾ ಗೊತ್ತು. ಇದು ಅಂತಹದೇ ಒಂದು ತ್ಯಾಗಮಯಿ ತಾಯಿ ಶಾಂತಮ್ಮನ ಕತೆ. ಶಾಂತಮ್ಮನ ಒಬ್ಬನೇ ಮಗ ರಮೇಶ ಚೆನ್ನಾಗಿ ಕಲಿತು ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ದ. ಅವನು ತನ್ನ ತಂದೆಯನ್ನು ಬಾಲ್ಯದಲ್ಲಿಯೇ ಕಳೆದುಕೊಂಡಿದ್ದ. ಪತಿಯ ಸಾವಿನ ನಂತರ ಶಾಂತಮ್ಮ ಒಂಟಿಯಾದಳು. ಅವರಿವರ ಮನೆಯ ಕೆಲಸ ಮಾಡಿ ಮಗನನ್ನು ಚೆನ್ನಾಗಿ ಓದಿಸಿದ್ದಳು. ಕಂಪನಿಗೆ ಸೇರಿದ ನಂತರ ತಾಯಿ ದುಡಿಯುವುದನ್ನು ರಮೇಶ ನಿಲ್ಲಿಸಿ ಕೇವಲ ಮನೆಯಲ್ಲಿಯೇ ಆರಾಮವಾಗಿ ಇರಲು ಹೇಳಿದ್ದ. ರಮೇಶ ತಾಯಿಯನ್ನು ತುಂಬಾ ಪ್ರೀತಿಯಿಂದ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ. ಸಮಯ ಕಳೆದಂತೆ ರಮೇಶನಿಗೆ ಕಂಪನಿಯಲ್ಲಿ ಸರಳ ಎಂಬ ಹುಡುಗಿಯ ಪರಿಚಯವಾಯಿತು. ಅವಳು ಕೂಡ ಅದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಳು. ಪರಿಚಯ ಸ್ನೇಹಕ್ಕೆ ತಿರುಗಿ ಪ್ರೀತಿಗೆ ತಿರುಗಲು ಬಹಳ ಸಮಯ ಹಿಡಿಯಲಿಲ್ಲ. ಕೆಲವು ದಿನಗಳ ನಂತರ ಒಬ್ಬರಿಗೊಬ್ಬರು ತುಂಬಾ ಅರ್ಥ ಮಾಡಿಕೊಂಡರು ಮತ್ತು ಮದುವೆಯಾಗಲು ನಿರ್ಧರಿಸಿದರು. ರಮೇಶ ತಾಯಿಗೆ ಈ ವಿಷಯ ಹೇಳಿದಾಗ ಅವಳು ನಿನ್ನ ಇಷ್ಟ ಹೇಗೋ ಹಾಗೇ ಆಗಲಿ ಅಂತ ಹೇಳಿದಳು. ಸರಳ ಕೂಡ ತನ್ನ ಮನೆಯಲ್ಲಿ ಒಪ್ಪಿಸಿದಳು. ನಂತರ ಅವರಿಬ್ಬರು ಹಿರಿಯರ ಸಮ್ಮುಖದಲ್ಲಿ ಮದುವೆಯಾದರು. ಮೊದಮೊದಲು ಶಾಂತಮ್ಮ ಮತ್ತು ಸರಳ ಬಹಳ ಹೊಂದಾಣಿಕೆಯಿಂದ ಇದ್ದರು. ಆದರೆ ಒಂದೆರಡು ವರ್ಷಗಳ ನಂತರ ಎಲ್ಲವೂ ಬದಲಾಯಿತು. ಅತ್ತೆ ಶಾಂತಮ್ಮನನ್ನು ಕಂಡರೆ ಸರಳಾಳಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಅತ್ತೆ ಶಾಂತಮ್ಮ ತನ್ನ ಸ್ಟೇಟಸ್ಗೆ ಸರಿಹೊಂದುವುದಿಲ್ಲ. ಅವರ ಜೊತೆ ಹೊರಗೆ ಹೋಗಲು ನನಗೆ ಇಷ್ಟವಾಗುವುದಿಲ್ಲ. ಅವರಿಗೆ ಇಂಗ್ಲಿಷ್ ಮಾತನಾಡಲು ಬರುವುದಿಲ್ಲ. ಅವರು ಚೆನ್ನಾಗಿರುವ ಸೀರೆ ಉಟ್ಟುಕೊಳ್ಳುವುದಿಲ್ಲ. ಅವರನ್ನು ನನ್ನ ಅತ್ತೆ ಅಂತ ನನ್ನ ಸ್ನೇಹಿತರಿಗೆ ಭೇಟಿ ಮಾಡಿದಾಗ ಹೇಳಲಿಕ್ಕೆ ತುಂಬಾ ನಾಚಿಕೆಯಾಗುತ್ತದೆ ಎಂದು ಇತರ ಕಂಪ್ಲೇಂಟ್ಗಳನ್ನು ಗಂಡನಲ್ಲಿ ಹೇಳುತ್ತಾ ಗಂಡನ ಕಿವಿ ತುಂಬುತ್ತಾ ಇರುತ್ತಿದ್ದಳು. ಮಗನಿಗೆ ಇದನ್ನೆಲ್ಲ ದಿನ ದಿನ ಕೇಳಿ ಕೇಳಿ ಸಾಕಾಗಿತ್ತು. ರಮೇಶ ಇಬ್ಬರಿಗೂ ಹೊಂದಿಕೊಂಡು ಹೋಗಲು ಹೇಳುತ್ತಿದ್ದ. ಆದರೆ ಅವರ ಕಿತ್ತಾಟ ದಿನವೂ ಹೀಗೆ ಮುಂದುವರಿಯಿತು. ಹೆತ್ತು ಬೆಳೆಸಿದ ತಾಯಿಯನ್ನು ಬಿಡುವುದಾ, ಪ್ರೀತಿಸಿ ಮದುವೆಯಾದ ಹೆಂಡತಿಯನ್ನು ಬಿಡುವುದಾ, ಯಾರ ಪರವಾಗಿ ಮಾತಾಡಬೇಕೆಂದು ಅವನಿಗೆ ಗೊತ್ತಾಗುತ್ತಿರಲಿಲ್ಲ. ಕೊನೆಗೆ ರಮೇಶ ಸರಿತಾಳ ಪಕ್ಷವನ್ನೇ ಸೇರಲು ತೀರ್ಮಾನ ಮಾಡುತ್ತಾನೆ. ಕೊನೆಗೂ ಕೂಡ ಈ ಮನಸ್ತಾಪ ವಿಪರೀತವಾಗಿ ರಮೇಶ ತಾಯಿಯು ತನ್ನನ್ನು ಬೆಳೆಸಿದ ರೀತಿ ಹಾಗೂ ತನಗಾಗಿ ಅವಳ ಜೀವನ ಮುಡಿಪಾಗಿ ಇಟ್ಟಿದ್ದನ್ನು ಎಲ್ಲವನ್ನೂ ಮರೆತು ಒಂದು ದಿನ ರಮೇಶ ತಾಯಿಗೆ ಹೇಳುತ್ತಾನೆ, ಅಮ್ಮ, ನಾನು ಇವಾಗ ಎಲ್ಲಾ ರೀತಿಯಿಂದಲೂ ಸಬಲನಾಗಿರುವೆ. ನನ್ನತ್ರ ಹಣ, ಆಸ್ತಿ, ಅಂತಸ್ತು ಏನೂ ಕಮ್ಮಿ ಇಲ್ಲ. ಅದಕ್ಕೆ ಕಾರಣ ನೀನು. ಆದರೆ ನಾನು ಮತ್ತು ನನ್ನ ಹೆಂಡತಿ ಖುಷಿಯಿಂದ ಇರಬೇಕಾದರೆ ನೀನು ಈ ಮನೆಯಲ್ಲಿ ಇರುವುದು ಬೇಡ. ನೀನು ಮನೆ ಬಿಟ್ಟು ಹೋಗಬೇಕು. ಇದರಿಂದ ನಿನಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ನೀನು ನನ್ನನ್ನು 28 ವರ್ಷಗಳ ಕಾಲ ಸಾಕಲು ಏನೆಲ್ಲಾ ಮಾಡಿದ್ದೀಯಾ ಅದನ್ನೆಲ್ಲ ಬಡ್ಡಿ ಸಮೇತ ನನಗೆ ತಿಳಿಸಿ. ನಾನು ಅದರ ಲೆಕ್ಕ ಮಾಡುತ್ತೇನೆ. ನಂತರ ನೀವು ವೃದ್ಧಾಶ್ರಮಕ್ಕೆ ಹೋಗಿ ನಾನು ನೀವು ಬೇರೆ ಬೇರೆಯಾಗಿ ಜೀವನ ಮಾಡೋಣ ಎಂದು ಹೇಳುತ್ತಾನೆ. ಇದನ್ನು ಕೇಳಿ ಶಾಂತಮ್ಮನಿಗೆ ಕಾಲ ಕೆಳಗಿನ ನೆಲವೇ ಕುಸಿದಂತೆ ಆಗುತ್ತದೆ. ಇವನ ನಾನು ಹೆತ್ತ ಮಗ ಅಂತ ಒಂದು ಸಲ ಯೋಚನೆ ಮಾಡುತ್ತಾಳೆ. ಮನಸ್ಸಿನಲ್ಲಿ ತುಂಬಾ ದುಃಖ ಆಗುತ್ತದೆ. ಆದರೂ ಸ್ವಲ್ಪ ತಡೆದುಕೊಂಡು ಸ್ವಲ್ಪ ಯೋಚನೆ ಮಾಡಿ ಹೇಳುತ್ತೇನೆ, ಮಗ, ಲೆಕ್ಕ ಕೊಡಲು ಪಟ್ಟಿ ತುಂಬಾ ದೊಡ್ಡದಿದೆ. ನನಗೆ ಇದರ ಬಗ್ಗೆ ಯೋಚನೆ ಮಾಡಲು ಸ್ವಲ್ಪ ಸಮಯ ಕೊಡು ಎಂದಾಗ ರಮೇಶ, ಪರವಾಗಿಲ್ಲ ಅಮ್ಮ, ಏನೂ ಅವಸರವಿಲ್ಲ, ಒಂದೆರಡು ದಿನದಲ್ಲಿ ಹೇಳು ಎಂದು ತನ್ನ ಹೆಂಡತಿಯನ್ನು ಕರೆದುಕೊಂಡು ಆಫೀಸಿಗೆ ಹೋಗುತ್ತಾನೆ. ಆಗ ಶಾಂತಮ್ಮ ತುಂಬಾ ಬೇಜಾರಾಗಿ ಅಳುತ್ತಾ ಮನೆಯ ವರಂಡಾದ ಕಟ್ಟೆಯ ಮೇಲೆ ಕುಳಿತಿರುತ್ತಾಳೆ. ಆಗ ಪಕ್ಕದ ಮನೆಯ ಅವಳ ಸ್ನೇಹಿತೆ ಕಮಲಮ್ಮ ನೋಡಿ, ಶಾಂತಮ್ಮ ತುಂಬಾ ಬೇಜಾರಲ್ಲಿ ಇದ್ದಾಳೆ. ಯಾವಾಗಲೂ ನಗು ಮನಸ್ಸಿನಿಂದ ಲವಲವಿಕೆಯಿಂದ ಇರುವಂತಹ ಇವಳಿಗೆ ಏನಾಗಿದೆ ಎಂದು ಯೋಚಿಸುತ್ತಾ ಬಂದು ಶಾಂತಮ್ಮನ ಪಕ್ಕದಲ್ಲಿ ಕೂತು ಏನಾಯಿತು ಎಂದು ಕೇಳುತ್ತಾಳೆ. ಶಾಂತಮ್ಮನಿಗೆ ಆಗ ಅಳು ಬಂದು, ಬೇಡ ಬಿಡು, ಅದು ಹೇಳಿಕೊಂಡು ಪ್ರಯೋಜನವಿಲ್ಲ. ಇನ್ನು ನನ್ನ ಮತ್ತು ಈ ಮನೆಯ ಋಣ ಮುಗಿದಿದೆ. ನಾನು ನಾಳೆ ವೃದ್ಧಾಶ್ರಮಕ್ಕೆ ಹೋಗುತ್ತೇನೆ ಎಂದು ಹೇಳುತ್ತಾಳೆ. ಶಾಂತಮ್ಮನಿಗಿಂತ ಬುದ್ಧಿಯಲ್ಲಿ ಚುರುಕಾಗಿದ್ದ ಕಮಲಮ್ಮ ಸ್ನೇಹಿತೆ ಶಾಂತಮ್ಮನಿಗೆ ಒಂದು ಉಪಾಯವನ್ನು ಹೇಳುತ್ತಾ, ಈ ಉಪಾಯವನ್ನು ಮಾಡಿದರೆ ನಿನಗೆ ಏನೂ ಸಮಸ್ಯೆ ಆಗುವುದಿಲ್ಲ, ಎಲ್ಲಾ ಸಮಸ್ಯೆ ಸರಿಯಾಗುತ್ತದೆ ಎಂದು ಶಾಂತಮ್ಮ ಉಪಾಯವನ್ನು ಕಿವಿಯಲ್ಲಿ ಪಿಸುಗುಟ್ಟಿದಳು. ಉಪಾಯ ಕೇಳಿ ಶಾಂತಮ್ಮನಿಗೆ ತುಂಬಾ ಸಂತೋಷವಾಯಿತು. ಅವಳು ಮಾರನೆಯ ದಿನ ರವಿವಾರವಾಗಿದ್ದರಿಂದ ಮಗ ಲೇಟಾಗಿ ಏಳುತ್ತಾನೆ ಅಂತ ಗೊತ್ತಿದ್ದು ಒಂದು ಲೋಟದಲ್ಲಿ ನೀರನ್ನು ತೆಗೆದುಕೊಂಡು ಮಗನ ರೂಮಿನೆಡೆ ಹೋಗಿ ಮಲಗಿರುವ ರಮೇಶನ ಒಂದು ಬದಿಗೆ ಸ್ವಲ್ಪ ನೀರನ್ನು ಹಾಕುತ್ತಾಳೆ. ಅವನು ಇನ್ನೊಂದು ಕಡೆ ತಿರುಗಿ ಮಲಗಿದಾಗ ಅದೇ ರೀತಿ ಈ ಕಡೆಯೂ ಮತ್ತೆ ನೀರು ಹಾಕುತ್ತಾಳೆ. ಕೊನೆಗೆ ಮಗನಿಗೆ ಎಚ್ಚರವಾಗಿ ನೋಡಿದಾಗ ಹಾಸಿಗೆ ಪೂರ್ತಿ ಒದ್ದೆಯಾಗಿರುತ್ತದೆ. ಇದರಿಂದ ಕೋಪಗೊಂಡ ಮಗ ತಾಯಿಗೆ ಬೈಯಲು ಶುರು ಮಾಡುತ್ತಾನೆ. ಆಗ ಶಾಂತಮ್ಮ ನಗುತ್ತಾ, ನೀನು ಕೇಳಿದೆಯಲ್ಲ,
ಅದಕ್ಕೆ ಲೆಕ್ಕ ಕೊಡಲು ಶುರು ಮಾಡ್ತಾ ಇದ್ದೀನಿ ಅಷ್ಟೇ. ನೀನು ಮಗುವಾಗಿದ್ದಾಗ ಪ್ರತಿ ರಾತ್ರಿ ನೀರಿನಿಂದ ಅಲ್ಲ, ನಿನ್ನ ಮೂತ್ರದಿಂದ ಇದೇ ರೀತಿ ಹಾಸಿಗೆ ಒದ್ದೆ ಮಾಡಿ ನನ್ನನ್ನು ನಿದ್ದೆಯಿಂದ ಎಬ್ಬಿಸುತ್ತಿದ್ದೆ. ಇದು ಮೊದಲ ಲೆಕ್ಕ, ಇನ್ನೂ ತುಂಬಾ ಲೆಕ್ಕ ಬಾಕಿ ಇದೆ ಎಂದು ಹೇಳುತ್ತಾನೆ. ಮಾರನೆಯ ದಿನ ಮಗ ಸ್ನಾನ ಮಾಡಲೆಂದು ಬಾತ್ರೂಮಿಗೆ ಹೋಗುವಾಗ ಬಾತ್ರೂಮ್ ಮುಂದೆ ಕಾಲು ಜಾರಿ ಬೀಳುತ್ತಾನೆ. ಮೇಲೆ ಎದ್ದು ನೋಡಿದಾಗ ಟೈಲ್ಸ್ ಮೇಲೆ ಕೊಬ್ಬರಿ ಎಣ್ಣೆ ಬಿದ್ದದ್ದು ಇರುತ್ತದೆ. ಸಿಟ್ಟಿನಿಂದ ತನ್ನ ಹೆಂಡತಿಯನ್ನು ಕೇಳುತ್ತಾನೆ, ಇಲ್ಲೇಕೆ ಎಣ್ಣೆ ಚೆಲ್ಲಿದೆ ಅಂತ. ಸರಿತಾ, ನಾನು ಚೆಲ್ಲಿಲ್ಲರಿ ಎಂದು ಹೇಳುತ್ತಾಳೆ. ತಾಯಿಯನ್ನು ಕೇಳಿದಾಗ, ಹೌದಪ್ಪ, ನನ್ನ ತಲೆಗೆ ಎಣ್ಣೆ ಹಾಕಿಕೊಳ್ಳುತ್ತಿರುವಾಗ ಸ್ವಲ್ಪ ಕೈಜಾರಿ ಬಿತ್ತು ಅಂತ ಹೇಳ್ತಾಳೆ. ರಮೇಶ ಸಿಟ್ಟಿನಿಂದ ತಾಯಿಗೆ ಬೈಯುತ್ತಾನೆ. ಆಗ ಅವಳು, ನೀನು ಚಿಕ್ಕವನಿದ್ದಾಗ ಆಟ ಆಡುತ್ತಾ ಹೀಗೆ ಎಣ್ಣೆಯನ್ನು ಚೆಲ್ಲಿದ್ದೆ. ಆಗ ನಾನು ಕೂಡ ನೋಡದೆ ಜಾರಿ ಬಿದ್ದು ನನ್ನ ಕಾಲನ್ನು ಮುರಿದುಕೊಂಡಿದ್ದೆ. ಆದ್ದರಿಂದ ನಾನು 3 ತಿಂಗಳು ಆರೈಕೆ ಆಗಿದ್ದೆ. ಪುಣ್ಯ, ನಿನಗೇನೂ ಆಗಲಿಲ್ಲವಲ್ಲ, ಇದು 2ನೆಯ ಲೆಕ್ಕ ಅಂತ ಹೇಳಿದಳು. ರಮೇಶನಿಗೆ ಸ್ವಲ್ಪ ತಿಳಿಯ ಹತ್ತಿತು. ಮರುದಿನ ಪಕ್ಕದ ಮನೆ ಕಮಲಮ್ಮ ಮತ್ತು ಶಾಂತಮ್ಮ ತಮ್ಮ ಪ್ಲಾನ್ನಂತೆ ಜಗಳ ಮಾಡುತ್ತಿರುತ್ತಾರೆ. ಕಮಲಮ್ಮ ತನ್ನ ಮಗ ಮತ್ತು ಸೊಸೆಗೆ ಮೊದಲೇ ಶಾಂತಮ್ಮನ ವಿಷಯ ಹೇಳಿದ್ದರಿಂದ ಕಮಲಮ್ಮನ ಸೊಸೆ ಹಾಗೂ ಮಗ ಶಾಂತಮ್ಮನಿಗೆ ತುಂಬಾ ಕೆಟ್ಟದಾಗಿ ಬೈಯುತ್ತಿರುತ್ತಾರೆ. ಜಗಳದ ಮಧ್ಯೆ ರಮೇಶ ಬಂದು ತಾಯಿಯ ಪರವಾಗಿ ನಿಂತು ಏಕೆ ಜಗಳ ಅಂತ ಕೇಳ್ತಾನೆ. ಆಗ ಶಾಂತಮ್ಮ, ನೋಡಪ್ಪ ರಮೇಶ, ನನ್ನ ಮೊಮ್ಮಗ ಬಾಲ್ ಆಡುತ್ತಾ ಇದ್ದಾಗ ಅದು ನಿಮ್ಮ ಮನೆಯ ಕಾಂಪೌಂಡ್ ಒಳಗೆ ಹೋಗಿದೆ. ಅದನ್ನು ತೆಗೆದುಕೊಡಲು ನಿನ್ನಮ್ಮಳಿಗೆ ಹೇಳಿದರೆ ನನ್ನ ಮೊಮ್ಮಗನಿಗೆ ಬಾಯಿಗೆ ಬಂದಂತೆ ಬೈಯುತ್ತಿದ್ದಾಳೆ ಅಂತ ಹೇಳಿದಳು. ಆಗ ರಮೇಶನ ತಾಯಿ, ಹೌದು, ನಾನು ಬೈಯುತ್ತೇನೆ. ನಮ್ಮ ಮನೆಯ ಕಿಟಕಿ ಗ್ಲಾಸ್ ಒಡೆದಿದ್ದರೆ ನೀವು ಹಾಕಿಸಿಕೊಡ್ತೀರಾ ಅಂತ ಕಮಲಮ್ಮನನ್ನು ಜೋರಾಗಿ ಕೇಳಿದಳು. ರಮೇಶನಿಗೆ ಈ ಸಣ್ಣ ವಿಷಯಕ್ಕೆ ಆದ ಜಗಳವನ್ನು ನೋಡಿ ಅಮ್ಮನ ಮೇಲೆ ಕೋಪ ಬಂದು ಶಾಂತಮ್ಮನನ್ನು ಕೈ ಹಿಡಿದು ಮನೆಯ ಒಳಗೆ ಕರೆದುಕೊಂಡು ಬರುತ್ತಾನೆ. ಮನೆಯ ಒಳಗೆ ಬಂದು ಶಾಂತಮ್ಮನಿಗೆ ಸಿಟ್ಟಿನಿಂದ, ನೀನು ಈ ರೀತಿ ಹೊರಗಡೆ ನಿಂತು ಜಗಳ ಮಾಡಿದರೆ ನನ್ನ ಮರ್ಯಾದೆ ಹಾಳಾಗುತ್ತದೆ ಎಂದಾಗ, ನೀನು ಚಿಕ್ಕವನಿದ್ದಾಗ ಆಟ ಆಡುತ್ತಾ ಪಕ್ಕದ ಮನೆಯ ಹುಡುಗನ ತಲೆ ಒಡೆದಿದ್ದೆ. ಆಗ ಆ ಹುಡುಗನ ತಂದೆ ತಾಯಿಗಳು ನಿನ್ನನ್ನು ಹೊಡೆಯಲು ನಮ್ಮ ಮನೆಗೆ ಬಂದಿದ್ದರು. ನಾನು ಅವರ ಹತ್ತಿರ ಕ್ಷಮೆ ಕೇಳಿ ನಿನ್ನನ್ನು ಬಚಾವ್ ಮಾಡಿದ್ದೆ. ಇದು 3ನೆಯ ಲೆಕ್ಕ, ತಿಳಿದುಕೋ ಎಂದಾಗ ರಮೇಶನಿಗೆ ಸತ್ಯದ ಅರಿವಾಗುತ್ತದೆ. ನಾಳೆ ಇವಳನ್ನು ವೃದ್ಧಾಶ್ರಮಕ್ಕೆ ಕಳುಹಿಸುತ್ತಿದ್ದೇನೆ. ಆದರೂ ನನ್ನ ತಾಯಿ ನನ್ನ ಮನೆಯ ಬಗ್ಗೆ ಎಷ್ಟು ಕಾಳಜಿ ಮಾಡುತ್ತಾಳೆ. ತಾಯಿಯ ಋಣವನ್ನು ತೀರಿಸಲು ಎಂದಿಗೂ ಸಾಧ್ಯವಿಲ್ಲ ಎಂದು ತಾಯಿಯ ಕಾಲನ್ನು ಹಿಡಿದು ಕ್ಷಮೆ ಕೇಳುತ್ತಾನೆ. ಈ ಘಟನೆ ನಡೆದಾಗ ಸರಿತಾ ತನ್ನ ಆಫೀಸಿನ ಕೆಲಸವಿದ್ದಿದ್ದರಿಂದ ಬೆಳಿಗ್ಗೆ ಬೇಗನೆ ತನ್ನ ಕೆಲಸಕ್ಕೆ ಹೋಗಿರುತ್ತಾಳೆ. ರಮೇಶ ರಾತ್ರಿಯೆಲ್ಲಾ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರುತ್ತಾನೆ. ಮರುದಿನ ಬೆಳಿಗ್ಗೆ ಸೊಸೆ ಸರಿತಾ ತುಂಬಾ ಖುಷಿಯಿಂದ ಇರುತ್ತಾಳೆ. ಏಕೆಂದರೆ ಅತ್ತೆ ಎಂಬ ಪೀಡೆ ಆಶ್ರಮಕ್ಕೆ ತೊಲಗುತ್ತದೆ ಎಂದು. ಆಮೇಲೆ ತನಗೆ ಇಷ್ಟ ಬಂದ ಹಾಗೆ ಮನೆಯಲ್ಲಿ ಇರಬಹುದೆಂದು ಯೋಚಿಸುತ್ತಾಳೆ. ಆದರೆ ಅವಳ ಗಂಡ ಸಂಪೂರ್ಣವಾಗಿ ಬದಲಾಗಿದ್ದ. ಅವನಿಗೆ ಮುತ್ತು ಕೊಡುವವಳ ಪ್ರೀತಿಗಿಂತ ತುತ್ತು ಕೊಟ್ಟವಳ ಪ್ರೀತಿ ಹೆಚ್ಚು ಎಂದು ಅರ್ಥವಾಗಿತ್ತು. ತನ್ನ ಹೆಂಡತಿಗೆ ಸಮಾಧಾನ ಮಾಡಿ ತಾಯಿಯ ಪ್ರೀತಿ ಏನೆಂದು ಹೇಳುತ್ತಾನೆ. ಆಗ ಸೊಸೆಗೆ ತನ್ನ ತಪ್ಪಿನ ಅರಿವಾಗಿ ಅವಳ ಮನ ಕರಗುತ್ತದೆ ಮತ್ತು ಸರಿತಾ ತನ್ನ ಅತ್ತೆ ಶಾಂತಮ್ಮನನ್ನು ಮೊದಲಿಗಿಂತ ಪ್ರೀತಿಯಿಂದ ನೋಡಿಕೊಳ್ಳುತ್ತಾಳೆ. ಶಾಂತಮ್ಮ ತನ್ನ ಮನಸ್ಸಿನಲ್ಲಿಯೇ ತನ್ನ ಸ್ನೇಹಿತೆ ಕಮಲಮ್ಮನಿಗೆ ತುಂಬಾ ಧನ್ಯವಾದಗಳನ್ನು ಹೇಳುತ್ತಾಳೆ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.